ನಮಸ್ಕಾರ ವೀಕ್ಷಕರೇ, ನಾನಿಲ್ಲಿ ಇವತ್ತೇನು ಒಂದು ಹೊಸ್ದಾಗಿ ರೆಸಿಪಿ ಮಾಡೋಣ ಅಂತ ಹೋಗಿದ್ದೀನಿ. ಅದು ಹೊಸ್ದಾಗೇನಲ್ಲ, ನಿಮಗೂ ಎಲ್ಲ ಗೊತ್ತಿರುತ್ತೆ. ಆಲ್ರೆಡಿ ಬ್ರೆಡ್ಡು ಚೀಸು ಕಾರ್ನೆಲ್ಲ ನೋಡಿದ ತಕ್ಷಣ ಅನಿಸುತ್ತೆ ನಿಮಗೆ ಚೀಸ್ ಬ್ರೆಡ್ ಮಾಡ್ತಾಯಿದ್ದೀನಿ ಅಂತೇಳಿ. ಹೌದು, ನಾನಿಲ್ಲಿ ಇವತ್ತು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡೋಣ ಅಂತ ಬ್ರೆಡ್ ತೊಗೊಂಡು ಬಂದಿದ್ದೀನಿ. ಬಿಗ್ ಬ್ರೆಡ್ಡು, ಚೀಸು ಮತ್ತು ಪನ್ನೀರು, ಸಾಸು ಎಲ್ಲ ತಗೊಂಡು ಬಂದಿದ್ದೀನಿ. ನನ್ನ ಮಗ ಅಂತೂ ಈಗ ವಾರ 15 ದಿನ ಆಯಿತು ಏನಾದರೂ ಮಾಡು ಅಂತ ಹೇಳಕತ್ತಿ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಚೀಸ್ ಬ್ರೆಡ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. 60 ರೂಪಾಯಿ ಅಲ್ಲೆಲ್ಲ ಇರಬೇಕಲ್ಲ. ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೂ ಹೊರಗಡೆ ಮಾಡೋದಕ್ಕೂ ಅಲ್ಲ, ಹೊರಗಡೆ ತಿನ್ನೋದಕ್ಕೂ ಡಿಫ್ರೆನ್ಸ್ ಅಲ್ವಾ? ಆರೋಗ್ಯಕ್ಕೆ ಒಳ್ಳೇದು. ನನ್ನ ಮಗ ನೋಡಿ, ಹೊರಗೆ ತಿಂದ್ರೆ ಕೆಟ್ಟದು, ಒಯ್ದು ತಿಂದ್ರೆ ಒಳ್ಳೇದು. ಅದಕ್ಕೆ ನಾನು ಸ್ವಲ್ಪ ಟೊಮೊಟೊ ಸ್ವಲ್ಪ ಹೆಚ್ಕೊಂಡು ಕಟ್ ಮಾಡಿಕೊಂಡು, ನಾನು ಆಗಲೇ ಮಾಡ್ತಿದ್ದೆ ಫ್ರೆಂಡ್ಸ್, ಅದು ನನಗೆ ಬರಲ್ಲ, ಗೊತ್ತಾಗಲ್ಲ. ಅದಕ್ಕೆ ನೋಡಿ ನನ್ನ ಮಗಳು ಹೇಳಿದ್ದು ಕೇಳಿಸ್ತಾ? ಅರಿಗೆ ಬಂದಾಗ ಮಾಡಬೇಕಲ್ಲ. ಇನ್ನೇನಾದರೆ ಅರಿ ಮೇಲೆ ಬೈಯಕ್ಕೆ ಬರುತ್ತೆ. ಅದಕ್ಕೆ ಇಲ್ಲಾಂದರೆ ಮತ್ತು ನಾವು ಬೈಸ್ಕೊಳ್ಳುತ್ತೆ. ಓಕೆನಾ? ಈಗೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಚೀಸ್ ತಂದಿದ್ದೀನಿ, ಬಟರ್ ತಂದಿದ್ದೀನಿ, ಬ್ರೆಡ್ ತಂದಿದ್ದೀನಿ. ಬ್ರೆಡ್ ಕ್ರಮ್ಸ್ ಒಂದೇ ತಂದಿಲ್ಲ, ಅದೇನು ಬೇಡ ಇದಕ್ಕೇನು. ಆಲ್ಮೋಸ್ಟ್ ಎಲ್ಲ ತಂದಿದ್ದೀನಿ. ಸಾಸು ಎಲ್ಲ ತಂದಿದ್ದೀನಿ ಬೇಕಾಗಿರೋದು. ಇದೆಲ್ಲ ಕಟ್ ಮಾಡಿಕೊಂಡು, ಆ್ಯಕ್ಚುಲಿ ಇದು ಊಟದ ಟೈಮ್ ಆಗಿದೆ, ಮತ್ತು ನಾಳೆಗೆ ಅಂದರೆ ನನ್ನ ಮಗ ಸುಮ್ಮನಿರಲ್ಲ. ಅದಕ್ಕೆ ಇವಾಗೇ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಟ್ರಯಲ್ ನೋಡೋಣ, ಚೆನ್ನಾಗಿ ಬಂತು ಅಂದರೆ ಮತ್ತೆ ನಾಳೆಗೆ ಮಾಡೋಣ. ತುಂಬ ಖಾರ ಇದೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದು ಅಂದರೆ ನನಗೆ ತುಂಬ ಇಷ್ಟ. ನೋಡಿ, ಬಟರ್ನ ಒಂಚೂರು ಬಿಸಿ ಮಾಡೋಣ. ಮೊಬೈಲ್ ಕೊಡೆ, ಬಿಸಿ ಮಾಡಿ ಸ್ಟೀಲಿನ ಕೊಡಪ್ಪಿ. ಪನ್ನೀರು ಇದೆ, ಮತ್ತು ಚೀಸ್ ಇದೆ, ಚೀಸ್ ಹಾಕೋಣ. ಮೇಲೆ ಪೆಪ್ಪರ್ ಪೌಡ್ರ್ ಇದೆ. ಇದು ತರಬೇಕಿತ್ತಲ್ಲ ರೀ, ಚಿಲ್ಲಿ ಫ್ಲೇಕ್ಸ್ ಇಲ್ಲ, ಸಾಸ್ ಇದೆ. ಆಯಿತಾ? ಇಷ್ಟಿದೆ. ಸ್ಟೀಲ್ ಬೇಕು. ಹಂಗೆ ಕಾರ್ನು ತಂದಿದ್ದೀನಿ. ಮೊಬೈಲ್ ಕೇಳಿದ್ ನಾನು ಎಲ್ಲ ಇಟ್ಟು ಯೂಸರ್ ಮ್ಯಾನುವಲ್ ಬುಕ್ ಇಲ್ಲ ಮತ್ತೆ ತಿನ್ನಕ್ಕಾಗಲ್ಲ, ಬಿಸಿ ಇದೆ ಅಲ್ಲ, ತಿನ್ನಕ್ಕಾಗಲ್ಲ ಅಲ್ಲ. ಈಗ ಬಟರೂ ಒಂದು ಸ್ವಲ್ಪ ಎಲ್ಲ ಮೆಲ್ಟ್ ಆಗಿದೆ. ಸ್ವಲ್ಪ ಬಟರ್ ಹಾಕೋಣ. ಇದಕ್ಕೆ ಬಟರ್ ಹಾಕಿ ನೋಡಿ, 4 ಪೀಸಸ್ಗೆ ಹಾಕ್ಬಿಡೋಣ. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ಇದು ನೋಡಿ, ಕುರ್ಕುರೆ, ಇದು ಕುರ್ಕುರೆ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಇದಕ್ಕೆ ಮೊದಲು ಪೆಪ್ಪರ್ ಹಾಕೋಣ. ಸ್ವಲ್ಪ ಬ್ಲಾಕ್ ಪೆಪ್ಪರ್ ಸ್ವಲ್ಪ ಹಾಕೋಣ. ಒಂದು 3 ವರ್ಷ ಹಾಗೆ ಅಷ್ಟು ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ್ದೀನಿ. ಈಗ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕಿದೆ. ನೆಕ್ಸ್ಟು ಈಗ ಕಾರ್ನ್ ಹಾಕ್ತೀನಿ. ಕಾರ್ನಲ್ಲಿ ಬೇಯಿಸ್ಕೊಳ್ಳೋದು ಬೇಡ, ಆಮೇಲೆ ಮತ್ತೆ ಇರುತ್ತೆ.
ಇಲ್ಲಿ ಚಿಕ್ಕ ಚಿಕ್ಕ ಪನ್ನೀರ್ನ ತೊಗೊಂಡಿದ್ದೀನಿ. ಹಿಂಗೆ ಹಾಕೋದು, ಸುಮ್ಮನೆ ಬೇಡ ದೊಡ್ಡದಾಗುತ್ತೆ ಅಂತ. ಕಟ್ ಮಾಡಿ ಇಟ್ಕೊಳ್ಳೋಣ. ಓಕೆನಾ? ಈ ಥರ ಬಾ ಬೇರೆ ಬಾ ಎಲ್ಲ ಹಾಕಿದ್ದೀನಿ ನೋಡಿ. ಈ ಥರ ಚೀಸ್ನ ಎಲ್ಲ ಹಾಕೊಂಡ್ಬಿಡೋಣ. ಓಕೆನಾ? ಮತ್ತು ನಿಮಗಾಗಿ ಇನ್ನೂ ಏನಾದರೂ ಬೇಕಿತ್ತು ಅಂತ ಮೇಲೆ ಒಂದು ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಹಾಕೊಳ್ಳಿ. ಸರಿನಾ? ನೆಕ್ಸ್ಟು ಈಗ ಇನ್ನು 4 ಪೀಸ್ ಬ್ರೆಡ್ನ ತಗೊಂಡು ಅದಕ್ಕೆ ಮತ್ತೆ ನೀವು ಬಟರ್ನ ಅಪ್ಲೈ ಮಾಡಿ ಈ ಥರ ಮೇಲೆ ಮುಚ್ಚಿಬಿಡಿ. ಹೋಗಿ ನಾನು ಅಲ್ಲಿ ಬಿಸಿನೀರಲ್ಲಿ ಇಟ್ಟಿದ್ದೀನಲ್ಲ, ತುಂಬ ಗಟ್ಟಿ ಇತ್ತು, ಅದಕ್ಕಾಗಿ ನೀರು ಹಾಕಿದೆ. ಈ ಥರ ನೀವು ಕ್ಲೋಸ್ ಮಾಡಿ. ನೋಡಿ ಈ ಥರ ಮುಚ್ಚಿಬಿಟ್ರೆ ನೋಡಿ. ಓಕೆನಾ? ಹಾಗೆ ನಾನು ನೋಡಿ ಎಲ್ಲ ಈಗ ರೆಡಿ ಆಗೈತಿ. ಈಗ ಹೋಗಿ ಓವೆನಲ್ಲಿ ಇಡೋಣ. ಓಕೆನಾ? ದಯವಿಟ್ಟು ಕ್ಷಮೆ ಇರಲಿ, ವಿಡಿಯೋ ತುಂಬ ಡಿಸ್ಟರ್ಬೆನ್ಸ್ ಇದೆ. ಅದಕ್ಕೆ ನನ್ನ ಮಕ್ಕಳು ಮನೇಲಿದ್ದಾಗ ನಾನು ಏನು ಮಾಡಲ್ಲ ನೋಡಿ, ಈ ಥರ ರೆಸಿಪಿಗಳನ್ನೆಲ್ಲ ಅವ್ರು ಇಲ್ದಾಗ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಯಾಕಂದರೆ ತುಂಬ ಮಾತಾಡ್ತಾರೆ ಫ್ರೆಂಡ್ಸ್, ಏನಾದರೂ ಮಾತಾಡೋಕ್ಕೆ ಬಿಡಲ್ಲ, ಮಾಡೋಕ್ಕೆ ಬಿಡಲ್ಲ ನನಗೆ. ಸೊ ಹಿಂಸೆ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಬಿಟ್ಬಿಡ್ತೀನಿ, ಅವ್ರ ಇದ್ದಾಗ ಏನೂ ಮಾಡಲ್ಲ. ಮತ್ತೇನು ಮಕ್ಕಳು ಕೇಳಿದ್ರೆ ಅಂತ ಹೇಳ್ಬಿಟ್ಟು ಟ್ರಯಲ್ ಓಡೋಣ ಅಂತ ಮಾಡಿದೆ ಅಷ್ಟೇ. ಹಾಗೆ ಇಲ್ಲಿ ನಾವೆಲ್ಲ ನಾನು ಬ್ರೆಡ್ ಏನು ರೆಡಿ ಮಾಡ್ಕೊಂಡಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಂಡಿರೋದು ನೋಡಿ ಬಂದು ಓವನಲ್ಲಿ ಇಟ್ಟಿದ್ದೀನಿ. ಟೈಮ್ ಕೂಡ ನೋಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಫಸ್ಟಿಗೆ ಒಂದು 2 ಮಿನಿಟ್ಸ್ ನೋಡಿದೆ, ಅಂದರೆ ಹೆಂಗೆ ಏನು ಅಂತ. ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು. ಸುಮ್ಮನೆ ಆಮೇಲೆ ಏನೇನೋ ಆಗೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅದ್ರಾಗ ಬೇರೆ ದುಬಾರಿ ವಸ್ತುಗಳವೆಲ್ಲ ಏನಾದರೂ ಆದರೆ ಮತ್ತೆ ಆಮೇಲೆ ನಮಗೆ ದುಡ್ಡು ತಗೊಳಕ್ಕಾಗಲ್ಲ, ದುಡ್ಡು ಕೊಟ್ಟು. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಅಲ್ಲ ಭಾಳನೇ ಹೆದರ್ತೀನಿ ಫ್ರೆಂಡ್ಸ್. ನಾನಾದರೆ 1 ನಿಮಿಷಕ್ಕೆ ಇಟ್ಟಿದ್ದೆ ನಮ್ಮ ತಮ್ಮ ಬಂದು. ಮಾಡ್ತಾ ಇದ್ದೀವಿ ನಾವಂತೂ. ಎಲ್ಲ ಥರನೂ ಮಾಡಬೇಕಲ್ಲ, ಸೊ ಹಂಗಾಗಿ ಎಲ್ಲನೂ ಮಾಡೋಣ, ಎಲ್ಲ ಮಾಡ್ಕೊಂಡು ತಿನ್ನೋಣ. ಚೆನ್ನಾಗಿ ಆಗ್ತಾಯಿದೆ. ಇವತ್ತೇ ಫಸ್ಟ್ ಅಲ್ವಾ ಫ್ರೆಂಡ್ಸ್ ನಾವು ಮಾಡಿದ್ದು. ಸೊ ಹಂಗಾಗಿ ಸ್ವಲ್ಪ ಭಯ ಅನ್ನಿಸ್ತದೆ, ಏನಾಗುತ್ತೋ ಏನಿಲ್ಲ ಅಂತೇಳಿ. ನೋಡೋಣ, ಟ್ರೈ ಮಾಡೋಣ. ಇಲ್ಲ ಆಗಲಿ, ಚೆನ್ನಾಗಾದರೂ ಆಗಲಿ, ಕೆಟ್ಟಾದರೂ ಕೆಡಲಿ. ಚೆನ್ನಾಗಿ ಬಂತು ಅಂದರೆ ತಿನ್ನೋದು, ಕೆಟ್ಟರೂ ತಿನ್ನೋದು. ಯಾಕಂದರೆ ಅಷ್ಟೊಂದೆಲ್ಲ ಐಟಮ್ಸ್ ಎಲ್ಲ ಹಾಕಿದ್ದೀವಿ. ಸೊ ಹಂಗಾಗಿ ಕೆಡ್ಸೋದೆಲ್ಲ ಬೇಡ. ಇರಲಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ನೋಡ್ಬೋದು, ಇನ್ನೊಂದು 20 ಸೆಕೆಂಡ್ಸ್ ಇದೆ ಅಷ್ಟೇ. ನೋಡೋಣ ಒಳಗಡೆ ಎಲ್ಲ ಹೆಂಗಾಗಿದೆ ಅಂತ. ನಾವಂటే ತುಂಬ ಕ್ಯೂರಿಯಾಸಿಟಿಲಿ ಇದ್ದೀವಿ ನೋಡಿ, ಹೆಂಗೆ ಬರುತ್ತೋ ಏನೋ ಅಂತ. ಮುಗೀತು, ಟೈಮ್ ಎಲ್ಲ ಇದು. ಸೂಪರ್. ನೋಡಿ ಈ ಥರ ಎಲ್ಲ ಆಗಿದೆ. ಫುಲ್ ರೋಸ್ಟ್ ಆಗಿದೆ, ಚೆನ್ನಾಗಿದೆ. ಒಳಗಡೆ ಎಲ್ಲ ಚೀಸ್ ಕೂಡ ಎಲ್ಲ ಮೆಲ್ಟ್ ಆಗೋಗಿದೆ ನೋಡಿ, ಚೆನ್ನಾಗಿದೆ. ಬನ್ನಿ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಚೆನ್ನಾಗೈತೆ ಪುಟ? ಚೆನ್ನಾಗೈತಾ? ಸೂಪರಾ? ಚೆನ್ನಾಗೈತಾ? ಹಾಂ, ಚೆನ್ನಾಗೈತೇನ್ರಿ? ಚೆನ್ನಾಗಿದೆಯಾ? ಓಕೆ, ಚೆನ್ನಾಗೈತಾ ರೀ? ನೋಡಿದ್ರಲ್ಲ ಚೀಸ್ ಬ್ರೆಡ್. ಇಷ್ಟ ಆಯಿತಾ? ನೀವು ತಿಂದರೆ ಚೆನ್ನಾಗಿತ್ತಾ ಅಂತ ಹೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಥರ ಮಾಡ್ತೀನಿ, ದಯವಿಟ್ಟು ಕ್ಷಮೆ ಇರಲಿ.
ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತೆ ನಾನು ನಿಮಗೆ ಮುಂದೆ ಒಳ್ಳೆ ವಿಡಿಯೋಯಿಂದ ಬರ್ತೀನಿ, ರೆಸಿಪಿನ ತಗೊಂಡು ಬರ್ತೀನಿ. ಜಾಸ್ತಿ ರೆಸಿಪಿ ವಿಡಿಯೋಸ್ ಹಾಕ್ತಾ ಇರ್ತೀನಿ, ನೋಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.